ಒಂದು ವ್ಯವಸ್ಥೆ ಮಾಡಿಕೊಟ್ರೆ ಆ ರೈತಿಗೆ ಎಷ್ಟಾದ್ರೂ ಹಗರಾಗಿಬಿಡ್ತದಪ್ಪ ಅಂದ್ರೆ ಅವ್ರು ತನಗೆ ಬೇಕಾದ ಬೆಳೆ ಮಾರ್ಕೊತಾರೆ ಅವರು. ಯಾಕಂದ್ರೆ ಸಂಗ್ರಾಮ ಇಡೋಕೆ ಒಂದು ಗೋಡೌನ್ ಐತಪ್ಪ ಅಂದ್ರೆ ಅಲ್ಲಿ ಒಂದು ವ್ಯವಸ್ಥೆ ಇತ್ತಂದ್ರೆ ಸೊ ಅದು ಇಡ್ತಾರೆ ಅವರು. ಆದರೆ ಬಾಡಿಗೆ ಕೊಡ್ತಾರೆ ಅವ್ರು ರೈತರು. ಒಂದು ಕಡಿಮೆ ರೇಟ್ ನೋಡ್ಕೊಂಡು ಹೊಂದಿಸಿ ಯಾವ ಬೆಳೆಗೆ ಏನು ಇರ್ತದೆ ನೋಡಿ ಅದರ ಆ ಪ್ರಕಾರ ಹೋದ್ರೆ ಅಲ್ಲಿ ಸಂಗ್ರಾಮ ಇಡೋಕೆ ವ್ಯವಸ್ಥೆ ಆಗ್ತದ್ರೆ ನಿಶ್ಚಿತವಾಗಿ ಉದ್ಯೋಗ ಹುಡ್ತಾವ್ರಿ ಎಲ್ಲರಿಗೂ, ಅನೇಕರಿಗೆ. ಪ್ರತಿಯೊಂದು ಹಳ್ಳಿ ಗ್ರಾಮ ಪಂಚಾಯತಿ ಉದ್ಯೋಗ ಹುಡ್ತಾವೆ. ಮುಂದೆ ಅದ್ರ ವ್ಯವಸ್ಥೆ ಒಂದು ವಿಂಗ ರೆಡಿ ಆಗ್ತದೆ. ಗೊಬ್ಬರ ಮತ್ತು ಬೆಳೆ ಬೆಳೆದ ಎರಡಕ್ಕೂ ಅನುಕೂಲ ಮಾಡಿಕೊಟ್ರೆ KPSಗಳು ಮತ್ತು ಈ ಪಂಚಾಯತ್ಗಳು ತಾಲೂಕು ಇದು ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಮಾಡಿಕೊಟ್ರಪ್ಪ ಅಂದ್ರೆ ನಿಶ್ಚಿತವಾಗಿಯೂ ನಮ್ಮ BDCC ಬ್ಯಾಂಕ್ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ಆಗ್ತದೆ. ಇದು ರಾಷ್ಟ್ರದ ಯಾಕೆ ಭಾಳಾಗ್ತಾ ಇಲ್ಲ ನೀವು ಅಂತ ಕೇಳಿಕ್ಕೆ ಬರ್ತದೆ. ಇವತ್ತು ನಮ್ಮ ಶಾರ್ ಅವರು ಸಹಕಾರ ಮಿನಿಸ್ಟರ್ ಇದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಅಡ್ಡಿ ನೀವು ತೊಗೊಂಡ್ರಿ ಅದನ್ನು ಸೆಂಟ್ರಿಗೆ ಅದಕ್ಕೆ ಇದು ಮಾಡಿಕೊಟ್ರಿ ಅಂತೇಳಿ ಯಾವುದೋ ಅದಾನಿ ಅಂಬಾನಿ ಅಂತವ್ರಿಗೆ ಗೋಡಾನುಗಳು ಸಾಲ ಕೊಡಿಸ್ತೀವಿ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ. ಈ ನಮ್ಮ BDCC ಇವತ್ತು ಕೊಡ್ಲಿಕ್ಕೆ ತಯಾರಾಗಿ ಕೊಡ್ತಾ ಇದ್ದಾರೆ. ನೀವು ಯಾಕೆ ಮನಸ್ಸು ಬರೋದು ಅಂತೇಳಿ ಇಡೀ ದೇಶದ ತುಂಬ ಇದೊಂದು ಮಾದರಿ ಆಗೋಷ್ಟು ಅಲ್ಲ, ಅಷ್ಟು ಕ್ರಾಂತಿ ಸಹಿತ ಆಗ್ತದೆ. ಬದಲಾವಣೆ ಕ್ರಾಂತಿ ಅಂದ್ರೆ ರಕ್ತ ಕ್ರಾಂತಿ ಇದು ಮಾಡೋದಂತಲ್ಲ, ಬದಲಾವಣೆ ನಿಶ್ಚಿತವಾಗಿ ಆಗ್ತದೆ ಅಂತೇಳಿ ಒಂದು ಅನಿಸಿಕೆ. ಇದು ನಿಮಗೇನು ಅನ್ನಿಸ್ತದ? ಇದೆಲ್ಲನೂ ನಮ್ಮ ನಾಯಕರು ಇವತ್ತು ವಿಚಾರ ಮಾಡಬೇಕಾಗಿದೆ. BDCC ಬ್ಯಾಂಕಿನ ಎಲ್ಲ MLAಗಳು ಮತ್ತು MLCಗಳು ಇದನ್ನೆಲ್ಲ ವಿಚಾರ ಮಾಡ್ಕೊಂಡು, ಯಾಕಂದ್ರೆ ಅವರ ಮಾಡೋರು ಇದನ್ನು ಮತ್ತು ಅವ್ರ ಕೈಯಾಗಿದ್ದಂಥವ್ರು ಇವತ್ತು ಈ 16 ಸೀಟ್ಗಳಿಗೆ ನಿರ್ದೇಶಕರು ಬರೋರು. ಅದಕ್ಕಾಗಿ ಪ್ರಜಾಪ್ರಭುತ್ವ ಬರಲಿಕ್ಕತ್ತದ. ಹೆಂಗೂ ಬರಲ್ಲ, ಕಾಂಪ್ರಮೈಸಲ್ಲಿ ಮೇಲೆ ಬರಲಿ, ಎಲೆಕ್ಷನ್ ಮೇಲೆ ಬರ್ಲಿಕ್ಕೆ ಭಾಳ ಸಂತೋಷ. ಜೊತೆಗೆ ಒಂದೇ ಕುಟುಂಬದ ಕೈಯಲ್ಲಿ ಈ ಸಲ ಮೋಸ್ಟ್ಲಿ BDCC ಬ್ಯಾಂಕ್ ಸಿಗಲಿಕ್ಕಿಲ್ಲ ಅನ್ನೋದು ಭರವಸೆ. ಜೊತೆಗೆ ರೈತರಲ್ಲಿ ಜಾಗೃತ ಆಗಿದ್ದಾರೆ. ಅದ್ರ ಜೊತೆಗೆ ಇನ್ನೂ ಆದರೆ ಹೆಂಗೆ ಏನು ಅನಿಸ್ತದೆ ನಿಮಗೆ? ಸರಿ ಅನಿಸ್ತದನ? ಸರಿ ಸರಿ ಅನ್ರಿ, ತಪ್ಪು ಲೈಕ್ ಮಾಡಿರಿ, ಡಿಸ್ಲೈಕ್ ಮಾಡಿರಿ, ಒಟ್ಟು ಚರ್ಚೆ ಮಾಡ್ತಾ ಇರ್ರಿ. ಇದೊಂದು ವಿಚಾರ ಅಂತ ಹೇಳ್ತಾ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ, ಜೊತೆಗೆ ಇದನ್ನು ಶೇರು ಮಾಡಿರಿ ಅಂತೇಳಿ ಮತ್ತೊಮ್ಮೆ ಹೇಳ್ತಾ L60 ನ್ಯೂಸ್ ಆಗ್ತದೆ. ಸೀತಾರಾಮಯ್ಯ ಸತ್ಯದ ಕೈಗೊಂಡು ವಂದನೆ.